ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ವೆರಿ ಗುಡ್ ನ್ಯೂಸ್ ಅಂತಾದರೆ ಹೇಳ್ಬೋದು. ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಯಾವೊಂದು ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಇದರಲ್ಲಿ ಯಾರೆಲ್ಲ ಸ್ಕಾಲರ್ಶಿಪ್ ಬರೋಕ್ಕೆ ಎಕ್ಸ್ಟೆಂಡ್ ಆಗಿದೆಯಾ, ಇಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಹಾಕೋಕ್ಕೆ ಎಕ್ಸ್ಟೆಂಡ್ ಆಗಿದೆ ಅನ್ನೋದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹೋಗಿ ಪಿನ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಸಾಕಷ್ಟು ಸ್ಟೂಡೆಂಟ್ಸ್ ಅದರ ಕೇಳ್ತಿದ್ರು, ನಮಗೆ ಯಾವಾಗ ಬರುತ್ತೆ ಮತ್ತು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಯಾಕಂದರೆ ಇವತ್ತೇ ಲಾಸ್ಟು 31 ಇದೆ. ನಮಗೆ ವೆರಿಫಿಕೇಷನ್ಸ್ ಮಾಡ್ಸೋಕ್ಕೆ ಆಗಿಲ್ಲ, ನಾವು ನಿಯರ್ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿಲ್ಲ ಅಂತ ಕೇಳ್ತಿದ್ರು. ಇದಕ್ಕೆ ನಿಮಗೆ ಎಲ್ಲರಿಗೂ ಒಂದು ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಗೆ ಇಲ್ಲೇ ಕಾಣಿಸ್ತಿದೆ ನೋಡಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಶುಲ್ಕ ಮರುಪಾವತಿ ವೃತ್ತಿಪರ ಕೋರ್ಸ್ಗಳಿಗೆ ಮಾತ್ರ. ಅಂದರೆ ವೃತ್ತಿಪರ ಕೋರ್ಸ್ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಮಾತ್ರ. ಅಲ್ಪಸಂಖ್ಯಾತರಂದರೆ ಮುಸ್ಲಿಂ, ಅಂದರೆ ಯಾರು ನೀವು ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಬರ್ತೀರಾ, ಆ ಒಂದು ಸ್ಟೂಡೆಂಟ್ಸ್ಗೆ ನಿಮಗೆ 2024-25 ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕೂ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ಇದು ಬಂದ್ಬಿಟ್ಟು 2025. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅಂದರೆ ನಿಮಗೆ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿದೆ ಅಂತ ಕೇಳ್ಬೋದು. ನಿಮಗೆ BCWD ಅಂತಂದು ಏನು ಕರಿತೀವಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ ನಿಮಗೆ 15/2/2026 ಅಂತ ಹೇಳ್ತೀನಿ ನೋಡಿ. ಅಂದರೆ ನಿಮಗೆ PUC ಮತ್ತು PUC ಆ ಕೋರ್ಸ್ ಬಿಟ್ಟು ಆ ಒಂದು PUC ಕೋರ್ಸ್ ಬಿಟ್ಟು ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ಲಾಸ್ಟ್ ಡೇಟ್ ಆದರೆ ಅಪ್ಲಿಕೇಶನ್ಸ್ ಅಪ್ಲೈ ಆಗುತ್ತೆ. ಅಂದರೆ ಇವಾಗ ನೀವು ಏನೇ ಡಿಗ್ರಿ ಓದ್ತಾರೆ, BSc, BCom, BA, ಇಂಜಿನಿಯರಿಂಗ್, MBBS, BMS, ಅಲ್ಲ ಇಲ್ಲಾಂದರೆ ನೀವು D.Pharma, ಇಲ್ಲಾಂದರೆ ನೀವು ಯಾವುದೇ ಓದಿ B.Pharma, ಏನೋ ಓದ್ತೀರಿ ಡಿಗ್ರಿ ಸ್ಟೂಡೆಂಟ್ಸ್ ಆಯಿತಾ, ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ಗಳಿಗೆ ನಿಮಗೆ ಲಾಸ್ಟ್ ಡೇಟ್ ಅನ್ನೋದಾದರೆ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವರ್ಗಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15/2/2026. ಅಂದರೆ ನಿಮಗೆ ಇನ್ನೂ 15 ದಿನಗಳು ಅದರ ಗ್ಯಾಪ್ ಇದೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿಸಿಲ್ಲ ಅಂದರೆ ಪರವಾಗಿಲ್ಲ, ನಿಮಗೂ ಇದೇ ಲಾಸ್ಟ್ ಡೇಟ್ ಅಂತ ಇತ್ತಲ್ಲ, ಈಗ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿದೆ. ಲಾಸ್ಟ್ ಡೇಟ್ವರೆಗೂ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಅಂದರೆ ಇವಾಗ ಹೋಗಿ ಟೈಮ್ ಇದೆ, ಹೋಗಿ ಎಲ್ಲರೂ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ನಿಮ್ಮ ಒಂದು ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಇವಾಗ ಟೈಮ್ ಕೊಟ್ಟಿದ್ದಾರೆ. ಇವಾಗ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸಬ್ಮಿಟ್ ಮಾಡಿ. ಏನೇನು ತೊಗೊಬೇಕಂತ ಹೇಳಿದ್ದೀನಿ, ನಿಮ್ಮ ಒಂದು ಆಲ್ರೆಡಿ ಅಪ್ಲೈ ಮಾಡಿದವರು, ನೀವು 3rd ಇಯರ್ 4th ಇಯರ್ ಆ ಥರ ಇದ್ದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಏನು ಸ್ಟೇಟಸಲ್ಲಿದೆ, ಒಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿರಲಿಲ್ಲ ಅಂದರೆ, ನಿಮ್ಮದು ಏನಾದರೂ ರಿಜೆಕ್ಷನ್ ಬಂದಿತ್ತಂದರೆ, ನಿಮಗೆ ಕಾಲ್ ಬಂದಿತ್ತಂದರೆ, ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು, ಮತ್ತು ನಿಮ್ಮ ಈಗೇನು ಅಪ್ಲಿಕೇಶನ್ದಲ್ಲಿ ಸ್ಟೇಟಸ್ ಇದೆ ಆ ಒಂದು ಸ್ಟೇಟಸ್ದು ಒಂದು ಫೋಟೋ ಕಾಪಿ ತೊಗೊಂಡು ನೀವು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಆದರೆ ಮಾಡಬೇಕಾಗಿರುತ್ತೆ. ಓಕೆನಾ? ಇದು ಒಂದು ಈವರೆಗೂ ಬಂದಿರೋ ಅಪ್ಡೇಟು. ಮತ್ತು ಎಲ್ಲರಿಗೂ ವೆರಿ ಗುಡ್ ನ್ಯೂಸ್. ನೀವು ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಲಿಲ್ಲ, ಫಸ್ಟ್ ಇಯರ್ ಇದ್ದೀನಂದರೆ ನಿಮಗೆ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿದೆ 15/2/2026ವರೆಗೂ. ಇನ್ನು 15 ದಿನಗಳು ಆದರೆ ಕಾಲ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಖಂಡಿತ ಸ್ಕಾಲರ್ಶಿಪ್ ಬರುತ್ತೆ. ಯಾವುದೇ ಕಾರಣಕ್ಕೂ SSP ಮಿಸ್ಸೇ ಮಾಡೋಕೋಬೇಡಿ. ಯಾಕೆಂದರೆ 5 ಮಿನಿಟ್ಸ್ ಅಷ್ಟೇ ನೀವು ಟೈಮ್ನ ಇನ್ವೆಸ್ಟ್ ಮಾಡ್ತೀರಾ, ಆಮೇಲೆ ನಿಮಗೆ ತುಂಬ ದಿನದೊಳಗೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾಕಂದ್ರೆ ಒಂದು ಸರಿ ಅಪ್ಲೈ ಮಾಡಿಬಿಡಿ, ನಿಮ್ಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಏನು ಯೋಚನೆ ಮಾಡೋಕ್ಕೋಡಿ, ಅದರ ಪಾಡಿಗೆ ಅದು ಬರುತ್ತೆ. ಯಾಕಂದರೆ 2023-24 ಈ ವರ್ಷ ಬಂದಿರೋಂಥ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಅಪ್ಲೈ ಮಾಡಬೇಕು, ಒಂದು 5 to 10 ಮಿನಿಟ್ಸ್ ಆಗುತ್ತೆ. ಅಪ್ಲೈ ಮಾಡಿ, ಖಂಡಿತ ಸ್ಕಾಲರ್ಶಿಪ್ ಬರುತ್ತೆ. ನಿಮಗೆ ಯಾವಾಗ ಬರುತ್ತೆ ಏನು ಅನ್ನೋದು ನಾನು ಖಂಡಿತ ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಇದಿಷ್ಟು SSP ಕಡೆಯಿಂದ ಇವತ್ತು ಬಂದಿರುವಂಥ ಅಪ್ಡೇಟ್ ಅದಾಗಿರುತ್ತೆ. ಇನ್ನೂ ಇದೇ ಥರ SSP ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, ಬೇರೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲ ಸ್ಕಾಲರ್ಶಿಪ್ದು ನಿಮಗೆ ವೀಡಿಯೋ ಸಿಗ್ತಾ ಹೋಗ್ತಂತ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.